ನಮಸ್ಕಾರ ಸ್ನೇಹಿತರೆ, ಹಿರಿಯ ನಾಗರಿಕರು ಅಂದು ಇಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಾಗತ ಸುಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಆಯುರ್ವೇದದ ಅತ್ಯಂತ ಪ್ರಾಚೀನ ಮತ್ತು ಪ್ರಭಾವಶಾಲಿ ಚಿಕಿತ್ಸಾ ವಿಧಾನವಾದಂತ ಮರ್ಮ ಚಿಕಿತ್ಸಾ ಪರಿಣಿತರು. ಇವರು ಎಷ್ಟು ವರ್ಷದಿಂದ ಈ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ, ಇವರು ಈ ಚಿಕಿತ್ಸೆನ ಯಾಕೆ ಆರಿಸ್ಕೊಂಡ್ರು, ಇವ್ರದ ವಿಚಾರಗಳು ಏನಾಗೆಲ್ಲ ಪ್ರಪೂರ್ಣವಾಗಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸರ್ ನಮಸ್ಕಾರ, ನಿಮ್ಗೆ ಸ್ವಾಗತ ನಮ್ಮ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ಚಿದಾನಂದ್ ಅಂತ ಮೇಡಮ್. ಚಿದಾನಂದ್ ಸಿದ್ದಪ್ಪ ಅರ್ಲಿಗಟ್ಟಿ ಅಂತ ಹೇಳಿ. ಓಕೆ ಸರ್, ನೀವೇನ್ ಮಾಡ್ಕೊಂಡಿದ್ರಿ ಸರ್? ನಾನೀಗ ನಿವೃತ್ತಿ ಮೇಡಮ್. ಸುಮಾರು ಒಂದು 10 ತಿಂಗಳಾಯ್ತು. ಇದಕ್ಕೆ ಬರೋದು ನಾನು KSRTC ಮೆಕ್ಯಾನಿಕ್ ಸ್ಟಾಫ್ ಅಂತಿದ್ದೆ. ಮೆಕ್ಯಾನಿಕ್ ಸ್ಟಾಫ್ ಅಂತ ಹೇಳಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೀರಿ. ನಿವೃತ್ತಿ ಆದ್ಮೇಲೆ ನೀವು ಈಗ ಮರ್ಮ ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ರಿ? ಇಲ್ರಿ ಮೇಡಮ್, ಇದಕ್ಕೆ ಬರೋದು ಒಂದು 5 ವರ್ಷ ಆಯ್ತ್ರಿ ಮೇಡಮ್ ನಾವು ಮಾಡ್ಲಿಕ್ಕೆ ಹತ್ತಿದ. ಅಂದ್ರೆ ಈಗ ಜಾಸ್ತಿ ಅಂದ್ರೆ ಈಗ ನಾವು ನಿವೃತ್ತಿ ಅಂದ್ರೆ ಖಾಲಿ ಫ್ರೀ ಟೈಮ್ ಇರ್ತದಲ್ರಿ. ಅದಕ್ಕೆ ಬರೋದಲ್ಲಿ ನೌಕರಿ ಒತ್ತಡದೊಳಗೆ ಅದನ್ನ ಅಷ್ಟು ಒಬ್ರಿಗೆ ಮಾಡ್ತಿದ್ವಿ, ಅಷ್ಟು ಪ್ರಚಲಿತನೂ ಇರ್ಲಿಲ್ಲ. ಇತ್ತೀಚಿನ ದಿನದೊಳಗೆ ನಾವು ಅದನ್ನ ಹೆಚ್ಚಿಗೆ KSRTC ಅಲ್ಲಿ ಕೆಲಸವನ್ನ ಮಾಡ್ದ ನಿಮಗೆ ಇದನ್ನೇ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ನಿಮ್ಗೆ ಯಾಕೆ ಇದ್ರ ಮೇಲೆ ಅಷ್ಟು ಆಸಕ್ತಿ? ನನಗೊಂದು 5-6 ವರ್ಷದ ಹಿಂದ ಅಂದ್ರೆ ನಮ್ಮ ಅಮ್ಮ ಇದ್ರು, ಅಂದ್ರೆ ಇವ್ರ ತಂದೆ, ನಮ್ಮ ಮಿಸಸ್ ತಂದೆ, ಅವರು ಜ್ಯೋತಿಷ್ ಶಾಸ್ತ್ರ ಪರಿಣಿತಿದ್ರು. ನಾನು ಇನ್ನೊಂದು 5 ವರ್ಷ ಉಳಿತೇನಂದ. ತದನಂತರ ನಾ ಏನ್ ಮಾಡ್ಬೇಕು, ಖಾಲಿ ಇರ್ತನಲ್ಲ, ಏನಾದ್ರು ವಿದ್ಯೆ ಕಲಿಬೇಕು, ಏನ್ ಮಾಡಿದ್ರಿ ಮಾಮ ಅಂತ ನಾ ಕೇಳಿದಾಗ ಅವ್ರು ಜಾತಕ ಪರಿಶೀಲನೆ ಮಾಡ್ತಿದ್ರು. ಮತ್ತ ಕೆಲವೊಂದಿಷ್ಟು ಉಪಯುಕ್ತ ಸಲಹೆಗಳನ್ನು ಕೊಡೋದ್ರ ಜೊತೆಗೆ ಅವರು ಒಂದು ದೈವ ಸಂಭೂತರಿದ್ರಿ ನಮ್ಮ ಅಮ್ಮ. ಅವ್ರು ಹೇಳಿದ್ರಿ, ಇಂದ ಒಂದು ನಿನಗೆ 1000 ಜನ, ಲಕ್ಷಾಂತರ ಜನ ಒಂದು ಆರಾಮ್ ಮಾಡುವಂತ ಯೋಗ ಗುರುಗಳು ದೇವ್ರ ಕರುಣಿಸ್ಬೋದಪ್ಪ. ನಿನ್ ಮಧ್ಯಾಹ್ನಕ್ಕೆ ಇದು ಉಡುಗೊರೆಯಾಗಿ ಬರ್ಬೋದು, ಏನೋ ಗೊತ್ತಿಲ್ಲ. ಅದಕ್ಕೆ ಇಂತ ಜನರಿಗೆ ಉಪಕಾರ ಆಗುವಂತ ಒಂದು ವಿದ್ಯೆ ಕಲಿಪಾನಿ ಅಂತ ಹೇಳಿ ಅವ್ರು ಹೇಳಿದ್ರಿ. ಜೊತೆಗೆ ಅದು ಒಂದು ಸಮಯದಾಗ ನಮಗ ಲಕ್ಷ್ಮೀ ಶ್ರೀನಿವಾಸ ಗುರುಗಳೇ ಅಂತ ಒಂದು ಬೆಂಗಳೂರಲ್ಲಿ ಇರ್ತಾರೆ ಮೇಡಮ್. ಅವರು ಈ ಮೊದಲು ಸಿರಿಗನ್ನಡ ಚಾನೆಲ್ ಬರ್ತಿದ್ರು. ಈಗ ಕೆಲಸ ಕಾರ್ಯಗಳ ನಿಮಿತ್ತ ದೇವಸ್ಥಾನ ಕಟ್ಟಿಸ್ತಾ ಇದಾರೆ. ಈಗ ಬರ್ತಾ ಇದ್ರು ಸುಮಾರು 4 ತಿಂಗಳಿಂದ. ಅವ್ರು ಒಂದು ನೋಡ್ತಾ ಇದ್ರು, ನಾ ರೆಗ್ಯುಲರ್ ಗುರುಗಳದ ಅನ್ಯಾಯಗಳು 2012 ಇಸ್ವಿಯಿಂದ 2012 ಮೇಡಮ್ ನಾವು ಅವ್ರ ಕಾರ್ಯಕ್ರಮ ನೋಡ್ತಾ ಬರ್ತಾ ಇದ್ವಿ. ಜೊತೆಗೆ ಗುರುಗಳ ದೀಕ್ಷೆಗಳನ್ನು ತಗೊಂಡಿದ್ವಿ, ಮಂತ್ರ ದೀಕ್ಷೆ, ಮತ್ತ ಈ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಕ್ಲಾಸ್ 1, 2, ಆಮೇಲೆ ಅಗ್ನಿಹೋತ್ರ ದೀಕ್ಷೆ, ನರಸಿಂಹಕ್ರಿ, ಅವರೆಲ್ಲ ನಾವು ದೀಕ್ಷೆಗಳನ್ನು ತಗೊಂಡ್ವಿ. ಜೊತೆಗೆ ಅವರು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀವಿ, ಮರ್ಮ ವಿದ್ಯೆ ಅಂತ ಕಲಿಸ್ಕೊಟ್ರಿ ನಮ್ಗೆ. ಯಾವುದೇ ಔಷಧೋಪಚಾರ ಇಲ್ಲದನ ಮನುಷ್ಯ ಆರಾಮಾಗ್ಬೇಕು ಅಂತ ಒಂದು ವಿದ್ಯೆನ ಕಲಿಸ್ತೇನೆ ಅಂತಂದು ಅವ್ರ ಹೇಳಿದಾಗ ಆದ ಆಸಕ್ತಿಗೊಂಡ ನಮ್ಮ ಮನಸ್ಸಲ್ಲಿ ಹೇರಿಸ್ಬಿಟ್ಟು ನಿಂತ್ಕೊಂಡು ಈ ವಿದ್ಯೆಗೆ ನಾನು ಕಲ್ಕೊಂಡು ದೀಕ್ಷೆ ಮುಖಾಂತರ, ಗುರು ದೀಕ್ಷೆ ಮುಖಾಂತರ ನಾ ಕಲ್ತ್ರಿ. ನಾ ಕಲ್ತ ನಂತರ ನಮ್ಮ ಮನೆಯವರು ಕಲ್ತಾರ, ಜೊತೆಗೆ ನನ್ನ ಮಕ್ಕಳು 3 ಮಕ್ಕಳು ಕಲ್ತಿದ್ದಾರೆ. ಈ ಸದ್ಯ ನಾನು ನಮ್ಮ ಮನೆಯವ್ರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಕ್ಕಳು ಒಬ್ರು ಇಲ್ಲೇ ಇದು ಬೇಡಿಕೆ ಅಂತ ಫ್ಯಾಕ್ಟ್ರಿದ್ರಲ್ಲಿ ಹೋಗ್ತಾರ್ರಿ. ಆಮೇಲೆ 2 ಹೆಣ್ಮಕ್ಳು ಇದಾರೆ, ಅವರು ಗಂಡನ ಮನೆ ಇದಾರೆ. ಆದ್ರೆ ಅವರು ಕೂಡ ಮರ್ಮ ಚಿಕಿತ್ಸೆ ಒಬ್ಬಳು ಹುಡುಗಿ ಕಲ್ತಿದ್ದಾಳ, ಇನ್ನೊಬ್ಬರು ಬೇರೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಕ್ಲಾಸ್ ಅಂತ ಕಲ್ತಿದಾರ. ಒಟ್ಟು ಗುರುಗಳ ಅನ್ಯಾಯಗಳು, ಗುರುಗಳ ಆಶೀರ್ವಾದದಿಂದ ಈ ಒಂದು ವಿದ್ಯೆ ನಮ್ಮ ಮನೆತನಕ್ಕೆ ಹೊರವಾಗಿ ಬಂದೈತೆ ಅಂತ ಹೇಳ್ಬೋದು. ಮರ್ಮ ಚಿಕಿತ್ಸೆ ಅಂದ್ರೆ ಏನು, ಇದ್ರಲ್ಲಿ ನಿಮ್ಗೆ ಯಾಕೆ ಆಸಕ್ತಿ ಬಂತು, ನೀವು ಹೇಗ್ ಶುರು ಮಾಡಿದ್ರಿ ಅಂತ? ಇದು ಮರ್ಮ ಚಿಕಿತ್ಸೆ ಅಂದ್ರೆ ಮೇಡಮ್, ಇದು ಕೃತ ಯುಗದೊಳಗ ಶಿವ ಪಾರ್ವತಿ ಹೇಳ್ಕೊಟ್ಟಂತ ಒಂದು ವಿದ್ಯೆ ಮೇಡಮ್. ಇದು ಹೆಂಗಂದ್ರ ಈಗ ಕಲಿಯುಗ, ಇದಕ್ಕಿಂತ ಪೂರ್ವದಲ್ಲಿ ದ್ವಾಪರ, ಅದಕ್ಕಿಂತ ಇದರಲ್ಲಿ ತ್ರೇತ್ರ, ಅದಕ್ಕಿಂತ ಪೂರ್ವದಲ್ಲಿ ಕೃತಯುಗ. ತಾಯಿ ಪಾರ್ವತಿ ದೇವಿ ಶಿವಗ ತಿಳಿದಂತ ಪರಮೇಶ್ವರಗೆ ಮುಂದಿನ ದಿನದೊಳಗೆ ರಾಮಾಯಣ ಮಹಾಭಾರತಕ್ಕೆ ಲೆಕ್ಕ ಯುದ್ಧಗಳು ಸಂಭವಿಸ್ತಾವ. ಲಕ್ಷಾಂತರ ಜನರು ಗಾಯಗೊಳ್ತಾರ, ಲಕ್ಷಾಂತರ ಸಾಯ್ತಾರ. ಗಾಯಗೊಂಡು ಹಂಗೆ ಸುಮಾರು ನರಳೋದಕ್ಕಿಂತ 1 ತಾಸ್ನಾಗ ಮತ್ತೆ ಯುದ್ಧ ಮಾಡ್ಬೇಕು ಅವರು. ಈಗ ಅವರು ಡೆಡ್ ಅಂದ್ರೆ ಸತ್ರೆ ಕಿರಿಕಿರಲ್ಲ, ಬಟ್ ಅವರು ಅಸ್ವಸ್ಥಾಗಿ ಆ ಯುದ್ಧ ಭೂಮಿ ಒಳಗ ಇಲ್ಲಿ ಯುದ್ಧ ಸೈನಿಕರನ್ನು ಕಮ್ಮಿ ಮಾಡಿ ಎದುರಿಸಲು ಕಷ್ಟ ಆಗ್ತತಿ ಅಂತ ಹೇಳಿ. ಆಮೇಲೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮತ್ತು ಶುಶ್ರೂಷಾ ಕೇಂದ್ರಗಳು ಇರ್ಲಿಲ್ಲ. ತತ್ಕ್ಷಣದಾಗ ಎದ್ದು ನಿಲ್ಬೇಕು 4ರಿಂದ 5 ತಾಸ್ನಾಗ. ಆ ಕಾಲದೊಳಗ 1 ತಾಸು 2 ತಾಸ್ನಾಗ ಬೇಕಂತ ಗಾಯ ಆಗಿದ್ರು
ಆ ಸುಶ್ರೂಷಕರದ ಈ ಮರ್ಮ ಚಿಕಿತ್ಸೆ ಇದ್ರಲ್ರಿ ಮೇಡಮ್, ಹಾ. ಅವರು 4 ತಾಸ್ನಾಗ ಅವ್ರು ರೆಡಿ ಮಾಡಿ ಮತ್ತೆ ಯುದ್ಧಕ್ಕೆ ರೆಡಿ ಮಾಡ್ತಿದ್ರು. ಈಗ ನಾವು ಅದನ್ನ 8 ದಿನ ತಗೊಂತೇವೆ ಟೈಮ್ ಅವ್ರನ್ನ ರೆಡಿ ಮಾಡಕ್ಕೆ. ಅವಾಗ 2 ತಾಸು ಆಗ್ತಾ ಇರೋದು ಇವಾಗ 8 ದಿವಸ ಬೇಕಾಗ್ತದೆ. 8 ದಿವಸ ದಿನ ಬೇಕ್ರಿ ಮೇಡಮ್. ಈಗ ಹಾ, ಹಾ. ಅದಕ್ಕೆ ಶಿವ ಪಾರ್ವತಿ ಹೇಳ್ಕೊಂತ ವಿದ್ಯೆ ಅದು ಋಷಿ ಮುನಿಗಳ ಮುಖಾಂತರ ಹಂಗೆ ಬರ್ತಾ ಬರ್ತಾ ಮುಂದ್ ಬಂತ್ರಿ. ಇದು 1947 ಸ್ವತಂತ್ರ ಪೂರ್ವದಲ್ಲಿ ಬಹಳ ಆಯ್ತು ನಮ್ಮ ಭಾರತ ದೇಶದಲ್ಲಿ. ಹಾ. ತದನಂತರ ಅಂದ್ರೆ ಈಗ ವೈದ್ಯಕೀಯ ಲೋಕ ಹೆಚ್ಚಿಗೆ ಇಟ್ಟೋದ್ರಿಂದ, ಆಮೇಲೆ ಈ ತರ ಅಂದ್ರೆ ನಾವು ಇಡೀ ದೇಹನ ಬಳಸಿ ನಿಮ್ಗ ನಾವು ತಡ್ಕೊಂಡ್ರು ಅಡ್ಡಿಲ್ಲ, ನೀವು ಆರಾಮ ಬೇಕನ್ನೋ ಇದ್ರೊಳಗೆ ನಮ್ ದೈಹಿಕ ಶ್ರಮನೂ ಜೊತೆಗೆ ನಮ್ಮ ಬುದ್ಧಿಶಕ್ತಿ ಉಪಯೋಗ ಮಾಡುತ್ತ ಕ್ರಿಯೆ ಈಗ ಜನರಿಗೆ ಆಗ್ತಿದ್ರಿಗೆ ಗೊತ್ತಿಲ್ಲ. ಅದಕ್ಕೆ ವೈದ್ಯಕೀಯ ಕ್ಷೇತ್ರ ಮುಂದುವರೆದ್ರಿಂದ ಈಗ ಮರಿ ಮಾಚ್ಕೊಂತ ಬಂದ್ರೆ ಮೇಡಮ್. ಈಗ ಎಲ್ಲಿ ಅಂದ್ರೆ ಕೇರಳ, ಆಂಧ್ರ ಪ್ರದೇಶ, ತಮಿಳ್ನಾಡು, ಕಾಶಿ ಕ್ಷೇತ್ರದಾಗ ಇದೈತ್ರಿ. ಹಿಂಗೇನೋ ಗುರು ಮುಖಾಂತರ ಒಂದು ವಿದ್ಯೆ ರೀ ಮೇಡಮ್. ಗುರು ಮುಖಾಂತರ ಬಂದ ವಿದ್ಯೆ, ಗುರು ಕಲಿಸ್ಕೊಡಂತ ವಿದ್ಯೆ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಅಂದ್ರೆ ಈ ಮರ್ಮ ಚಿಕಿತ್ಸೆಯಲ್ಲಿ ನೀವು ಯಾವುದೇ ತರಹದ ಔಷಧೋಪಚಾರಗಳು ಇಲ್ಲ ನಿಮ್ದು? ಇಲ್ಲರಿ, ಔಷಧೋಪಚಾರ ಅನ್ನೋದೇ ಇಲ್ರಿ. ಅದಕ್ಕೆ ಔಷಧ ಕೊಡಂಗಿಲ್ಲ, ಗುಳಿಗೆ ಕೊಡಂಗಿಲ್ಲ, ಮಳ ಮಾಡ್ಸಂಗಿಲ್ಲ, ಇಂಜೆಕ್ಷನ್ ಮಾಡಂಗಿಲ್ಲ, ಯಾವ್ದು ಸ್ಕ್ಯಾನ್ ರಿಪೋರ್ಟ್ ಬೇಡ. ಆಮೇಲೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ರಿ, ಯಾವ್ದು ಮಾಡ್ರಿ, ಏನ್ ಮಾಡೋದು ನಿಮ್ ಕಡೆ ಯಾವ ಹಳೆಯದು ಮೆಡಿಕಲ್ ಸೈನ್ಸ್ ತೋರಿಸಿದ್ದು ಯಾವ್ದು ರಿಪೋರ್ಟ್ಸ್ ಇದ್ರೆ ಅದ್ರ ಆಧಾರ ಮೇಲೆ ನಾವು ಚಿಕಿತ್ಸೆ ನೀಡ್ತೇವೆ. ಬೇಡ ಹಂಗ ನೀವು ಹೇಳಿದ್ರ ಮೇಲೆ ಈ ಚಿಕಿತ್ಸೆ ನಾವು 8 ದಿನದ ದಿನ 1 ತಾಸು ರೀ ನಾವು 1 hour 8 ದಿನ ನಮ್ಮಲ್ಲಿ ಅಡ್ಮಿಟ್ ಇರಂಗಿಲ್ಲ. ನೀವು ಬಂದ ಕಾಯದ ಸಾಯಂಕಾಲ ಮುಂಜಾನೆ ಬರೋ ಸಾಯಂಕಾಲ ಮಾಡಕ್ಕಾಗಿ ಪ್ರಮೇಯ ಇಲ್ಲ. ನೀವು 1 hour ನಿಮ್ಮದಪ್ಪ ನಮ್ಗೆ ಅನುಕೂಲ ಸಮಯಕ್ಕೆ ಬಂದು 1 ತಾಸು ಅದನ್ನ ನೀವು ಟ್ರೀಟ್ಮೆಂಟ್ ತಗೊಂಡಿದ್ದಾದ್ರೆ, ಆ ಚಿಕಿತ್ಸೆ ತಗೊಂಡಿದ್ದಾದ್ರೆ ಸಂಪೂರ್ಣವಾಗಿ 8 ದಿನಕ್ಕೆ ಗುಣ ಹೊಂದ್ತೀರಿ. ಜೊತೆಗೆ ಏನಂದ್ರೆ ನಾವು ಹೇಳಿದ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ಬೇಕು ಸ್ವಲ್ಪ ಮುಂದಿನ ದಿನಗಳಲ್ಲಿ. ಮತ್ತೆ ಇದಕ್ಕೆ ಸೈಡ್ ಎಫೆಕ್ಟ್ ಇಲ್ರಿ ಮೇಡಮ್. ಮತ್ತೆ ಹೊಳ್ಳಿ ರಿಪೀಟ್ ಆಯ್ತು ಅದರಿಂದ ಮತ್ತೆ ನಮ್ಗೆ ಮತ್ತೊಮ್ಮೆ ಅದ್ರ ತ್ರಾಸ ಆಯ್ತು ಅನ್ನೋ ಪ್ರಮೇಯನೇ ಇರ್ತದೆ. ಸಂಪೂರ್ಣವಾಗಿ ಗುಣ ಆಗ್ತೀರಿ. ಇದು ಒಂದು 4-5 ಕಾಲಿಗೆ ಬರಲ್ಲ ಮೇಡಮ್. ಇದು ಅದು ಹೇಳ್ಬಿಡ ಇದು ಸೋರಿಯಾಸಿಸ್ ಅಂತ ಆಗುತ್ತೆ ಮೇಡಮ್, ನಾಗದೋಷದಿಂದ ಬರುವಂತದ್ದು. ಅದು ನಮ್ಮ ಪೂರ್ವಜರ ಅದನ್ನ ಶಾಪಗಳನ್ನ ಹತ್ಯೆ ಮಾಡ್ತಾರೆ, ಏನೋ ನಮ್ಮಿಂದ ಆಗಿದ್ರೆ ತಪ್ಪುಗಳಾಗಿದ್ರೆ ಅದು ಬರೋಂತ ಕಾಯಿಲೆ. ಅದು ನಮ್ಮ ಅದ್ರ ಬಗ್ಗೆ ಗ್ಯಾರಂಟಿ ಕೊಡಕ್ಕಾಗಲ್ಲ. ಆದ್ರೂ ಅದಕ್ಕೆ ಅಗ್ನಿಹೋತ್ರ ಭಸ್ಮ ಮತ್ತೆ ಗೋಮೂತ್ರ ಲೇಪನ ಮಾಡೋದ್ರಿಂದ ಸ್ವಲ್ಪ ರಿಕವರಿ ಆಗ್ತೈತಿ. ನಾಗ ಪೂಜೆ ಮಾಡಿದ್ರೆ ಗುರುಗಳು ಹೇಳ್ತಾ ಇದ್ರು, ಅದನ್ನ ನಾವು ಹೇಳ ಬಯಸ್ತೇವೆ. ಜೊತೆಗೆ ಕ್ಯಾನ್ಸರ್ 2nd ಸ್ಟೇಜ್ ದಾಟಿದ್ರ ಅದ ನಮ್ ಕಡೆ ಕಷ್ಟ. ಆಮೇಲೆ ಇದು ವೈಟ್ ಪ್ಯಾಚಸ್ ಆಗ್ತದಲ್ಲ, ಅಂದ್ರೆ ಬೆಳ್ಳಪಾಗತ್ತೆ ಮೇಡಮ್, ಅದಕ್ಕೆ ಬರಲ್ಲ. ಜೊತೆಗೆ ಕುಷ್ಠ ರೋಗ ಬರುತ್ತಲ್ಲ, ಅದಕ್ಕೆ ಬರಲ್ಲ. ಅದು ಬಿಟ್ಟರೆ ಬೇಕಾದ ಮೇಡಮ್. ಅಂದ್ರೆ ಇದು ಕೇಶಾದಿಪಾದ ಪರ್ಯಂತಂ ಪಾದಾದಿ ಕೇಶ ಪರ್ಯಂತಂ, ನಿಮ್ಮ ತಲೆ ಕೂದಲಿಂದ ಹಿಡಿದು ಕಾಲಿನ ಕೊನೆ ಬೆರಳಿನ ಉಗುರು ಕಣ್ಣೊಳಗೆ ಏನೇ ತೊಂದರೆ ಇರಲಿ, ದೇಹದಲ್ಲಿ ಏನೋ ವ್ಯತ್ಯಾಸಗಳು ವಿನ್ಯಾಸಗಳು ಇರಲಿ, ತ್ರಾಸ ಅನುಭವಿಸ್ತಾ ಇರಲಿ, ಸುಮಾರು ವರ್ಷಗಳಿಂದ ಈ ಔಷಧ ಉಪಚಾರ ತಗೊಂಡ್ರು ನಮ್ಗೆ ಆರಾಮಿಲ್ಲ ಅನ್ನೋರು ಕೂಡ ಇದು ವರದಾನ ಅಂತ ಹೇಳ್ಬೋದು. ಇದು ಗುರು ಕಲಿಸ್ಕೊಟ್ಟಂತ ವಿದ್ಯೆ, ಇದು ಮಹಾನ್ ವಿದ್ಯೆ ಅಂತ ನಾ ಹೇಳಿ ಬಯಸ್ತೇನೆ ಮೇಡಮ್. ಅಂದ್ರೆ ನೀವ್ ಹೇಳೋ ಪ್ರಕಾರ ಸ್ಕಿನ್ ಡಿಸೀಸಸ್, ಬಹಳ ಸೀರಿಯಸ್ ಆಗಿರೋ ಸ್ಕಿನ್ ಡಿಸೀಸ್ಗೆ ಇದು ಚಿಕಿತ್ಸೆ ಅಷ್ಟು ವರ್ಕ್ ಆಗಂಗಿಲ್ಲ. ಬೇಕಾದ್ರೂ ಪ್ರಯತ್ನ ಪಡಬಹುದು. ಈಗ ನನಗೊಂದು ಪ್ರಶ್ನೆ, ನೀವು ಶುರು ಮಾಡಿರೋದು ನಿಮ್ ಕೆಲಸ ಏನಂದ್ರೆ ನೀವು ಮೆಕ್ಯಾನಿಕ್ ಸ್ಟಾಫ್ ಆಗಿ ಮಾಡಿದ್ರಿ. ಇವಾಗ ನೀವು ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳ್ತೀರಿ. ಅಂದ್ರೆ ಈ ವೈದ್ಯಕೀಯಕ್ಕೂ ನಿಮಗೂ ಯಾವುದೇ ರೀತಿಯಿಂದ ಸಂಬಂಧ ಬರೋದಿಲ್ಲ. ಯಾರಾದ್ರೂ ರಿಪೋರ್ಟ್ ತಗೊಂಡ್ ಬಂದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಅದು ಇತ್ತೀಚಿನ ದಿನದೊಳಗ ನಾವ್ ಅದನ್ನ ಗುರುಗಳ ಕೆಲವೊಂದಿಷ್ಟು ಹೇಳ್ಕೊಟ್ಟಿದಾರ, ಅವನ್ನ ಓದ್ರಿ ಹಿಂಗ ಆಮೇಲೆ ಜೊತೆಗೆ ಏನಂದ್ರ ಈಗ ನಮ್ಮ ಹಳೆಯಂದಿರ್ದಾರ, ಅವ್ರನ್ನ ಹೈಲಿ ಕ್ವಾಲಿಫೈಡ್ ಎಜುಕೇಶನ್ ಅದ, ಅವ್ರು ಈ ತಿಂತದ ಕಾಯಿಲೆ ಹಿಂಗಿದೆ ಅಂತ ಹೇಳ್ತಾರ. ಜೊತೆಗೆ ಇತ್ತೀಚಿಂದಾಗ ನಾವು ಅದನ್ನ ಅರ್ಥ ಮಾಡ್ಕೋ ಶಕ್ತಿ ಗುರುವೇ ನಮ್ಮ ಕಡೆಯಿಂದ ಬಂದೈತೆ ಅಂತ ಹೇಳ್ಬೋದು. ಅಂದ್ರೆ ನೀವು ಅದ್ರ ಬಗ್ಗೆ ಪ್ರಯತ್ನ ಪಡ್ತೀರಿ. ಬರೋ ಪೇಷಂಟ್ ಗಳಿಗೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ತಮ್ಗೆ ಏನ್ ಕಾಯಿಲೆ ಇದೆ ಅಂತ ಗೊತ್ತಿರಲ್ಲ. ಈಗ ಯಾರೋ ಬರ್ತಾರೆ, ನನಗ್ ಬ್ಯಾಕ್ ಪೇನ್ ಇದೆ, ಸೊ ಬ್ಯಾಕ್ ಪೇನ್ ಯಾಕೆ ಆಗಿದೆ ಅನ್ನೋದು ಬೇಕಲ್ಲ.
ಸುಮ್ನೆ ನಾರ್ಮಲ್ ಇದೆಯಾ ಅಥವಾ ಒಳಗಡೆ ಏನಾದ್ರು ಬಲ್ಜ್ ಆಗಿದೆಯಾ, ನರ್ವ್ ಟ್ವಿಸ್ಟ್ ಆಗಿದೆಯಾ, ಇದೇನು ಗೊತ್ತೇ ಇರೋದಿಲ್ಲ. ಅದಕ್ಕೆಲ್ಲ ನೀವು ಹೆಂಗ್ ಟ್ರೀಟ್ಮೆಂಟ್ ಅದಕ್ಕ ಮಾಡ್ತೀರಿ? ಅವ್ರು ಸ್ಕ್ಯಾನ್ ಮಾಡಿದ್ರೆ ಈಗ ದವಾಖಾನಿಗೆ ನಮ್ ಕಡೆ ನೇರವಾಗಿ ಬರೋದು ಬಹಳ ಕಡಿಮೆ ಇದೆ. ಹೌದು ನೇರ ಈಗ ಯಾರು ಬರೋದೇ ಇಲ್ಲ ಅವ್ರು ಇಂತ ಆಸ್ಪತ್ರೆಗೆ ತೋರಿಸಿದ್ವಿ, ಹಾ ಇಲ್ಲಿ ಇಂತ ಪ್ರತಿಷ್ಠಿತ ಆಸ್ಪತ್ರೆ, ನಗರದ ಪ್ರತಿಷ್ಠಿತ ಆಸ್ಪತ್ರೆ ತೋರಿಸಿರ್ತಾರೆ. ಹ್ಮ್. ಅಲ್ಲಿ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ಇದ್ದೇ ಇರ್ತದೆ. ಹ್ಮ್ ಅವ್ರು 6 ತಿಂಗಳ, 1 ವರ್ಷ, 2 ವರ್ಷ ಔಷಧ ಉಪಚಾರ ಅದ್ರ ಮೇಲೆ ಇರ್ತಾರೆ ಅವ್ರು. ಹ್ಮ್ ಮತ್ತೆ ಆಮೇಲೆ ಇಷ್ಟಾದ್ರೂ ಇದು ಆರಾಮಿಲ್ಲ. ಮತ್ತೆ ಆಮೇಲೆ ನಾವು ಮೊದಲು ಕೇಳಿದ್ರೆ ಸ್ಕ್ಯಾನ್ ರಿಪೋರ್ಟ್ ಹ್ಮ್. ಎಸ್ಪೆಷಲಿ ಬೆನ್ನಿಂದ L1, L3, L4, L5, ಹೌದು. ಆಮೇಲೆ ಸಿಯಾಟಿಕಾ, ಆಮೇಲೆ ಬ್ರೈನ್ ಹ್ಮ್ ಬ್ರೈನ್ ಸಮಸ್ಯೆ, ಮೆದುಳಿನ ಸಮಸ್ಯೆಗಳು, ಹ್ಮ್ ಇವಕ್ಕೆಲ್ಲ ನಾವು ಅದನ್ನ ರಿಪೋರ್ಟ್ ಕೇಳ್ತೀವಿ ಹೆಚ್ಚಾನೆಚ್ಚರಿ. ಆಮೇಲೆ ನೇರವಾಗಿ ನಮ್ಗೆ ಹಿಂಗಾಗಿ ನಮ್ಮ ಮಗಳು ಬರೋದು ಭಾಳ ಇರಲ್ಲ ಜನ. ಹ್ಮ್. ಈಗ ಅದನ್ನ ಇದು ಅನುಭವ ಆಸ್ಪತ್ರೆ ತೋರಿಸಿ ಸುಸ್ತಾಗಿರ್ತೈತಲ್ರಿ, ಅವಾಗ ಇವ್ರು ಟ್ರೈ ಮಾಡೋಣ ಅಂತ ಬರ್ತಾರೆ. ಬೇರೆ ದಾರಿ ಇಲ್ಲ ಔಷಧೋಪಚಾರ ತೊಗೊಂಡು ಅವ್ರಿಗೆ ಸುಸ್ತಾಗಿರೋದ್ರಿ. ಅಂದ್ರೆ ನಾವು ವೈದ್ಯಕೀಯ ಲೋಕ ಅವಹೇಳನ ಮಾಡ್ತಾ ಇಲ್ಲ, ಬೇಕಾದ್ರೆ ವೈದ್ಯಕೀಯ ಲೋಕ ಬೇಕ. ಅಂದ್ರೆ ಅದಕ್ಕೆ ಒಂದು ಸರಿಸಮಾನ ಕೆಲಸ ಮಾಡಬಲ್ಲದು ಔಷಧೋಪಚಾರ ಎಲ್ಲ ಅನ್ನೋದನ್ನ ಇದನ್ನ ಹೇಳಕ್ ಬಯಸ್ತಾರೆ ಮೇಡಮ್. ಇಲ್ಲ ಯಾವಾಗ್ಲೂ ಅಷ್ಟೇ. ಇವಾಗ ಏನಾದ್ರು ತೊಂದ್ರೆ ಆಗ್ಬಿಟ್ರೆ ನಾವು ಫಸ್ಟ್ ಹೋಗೋದೇ ಡಾಕ್ಟರ್ ಸರ್. ಹೌದು ಸರ್. ಯಾವ್ದಾದ್ರು ಸ್ಪೆಷಲಿಸ್ಟ್ ಹತ್ರ. ಹ್ಮ್. ಈಗಿನ ದಿವಸ ಅಂತೂ ಕೆಲವೊಮ್ಮೆ ನಾವು ಬಿದ್ದ ತಕ್ಷಣ ಓಕೆ ಬ್ಯಾಕ್ ಪೇನ್ ಬಂತಂದ್ರೆ ನಾವೇ ಡಿಸೈಡ್ ಮಾಡ್ಬಿಡ್ತೇವೆ ನಾವು ಆರ್ಥೋಪೆಡಿಕ್ ಹತ್ರ ಹೋಗೋಣ. ಹೌದು ಕೆಲವೊಂದ್ಸಲ ಎಷ್ಟೊಂದ್ ಜನ ಟ್ರೀಟ್ಮೆಂಟ್ ಆದ್ಮೇಲೆ ಅವ್ರು ಹೇಳ್ತಾರೆ ಇದು ಆರ್ಥೋಪೆಡಿಕ್ ರಿಲೇಟೆಡ್ ಅಲ್ಲ, ಇದು ನ್ಯೂರೋ ರಿಲೇಟೆಡ್, ನೀವು ನ್ಯೂರೋ ಸರ್ಜನ್ ಹತ್ರ ಹೋಗ್ರಿ. ಹೌದು ಹೌದು. ಸೊ ಅವೆಲ್ಲ ಮುಗಿಸ್ಕೊಂಡು ನಮ್ಗೆ ಎಷ್ಟೋ ವರ್ಷ ಆಯ್ತು ನಾವು ಹುಷಾರಾಗಿಲ್ಲ ಅಂದ್ರೆ ಅವನು ಸರ್ಚ್ ಮಾಡ್ತಿರ್ತೀವಿ ಹೌದು. ಏನಿದೆ. ಸೊ ಅವಾಗ ಯಾರೋ ಒಬ್ರು ಆಯುರ್ವೇದ ಹೇಳ್ತಾರೆ, ಇನ್ನೊಬ್ರು ಹೋಮಿಯೋಪತಿ ಹೇಳ್ತಾರೆ, ಫಿಸಿಯೋಥೆರಪಿ ಹೇಳ್ತಾರ, ಫಿಸಿಯೋಥೆರಪಿ ಹೇಳ್ತಾರೆ. ಮಸಾಜ್ ಹೇಳ್ತಾರೆ. ದಾಟಿದ್ಮೇಲೆ ಯಾವ್ದೇ ಗೊತ್ತಿಲ್ಲ, ಓಕೆ ಅಲ್ಲಿ ಎಷ್ಟೋ ಲಕ್ಷಗಟ್ಲೆ ಹಾಕಿದ್ವಿ, ಇಲ್ಲೊಂದ್ ಸ್ವಲ್ಪ ನೋಡೋಣ ಪ್ರಯತ್ನ ಮಾಡಿದ್ರೆ ತಪ್ಪೇನಿದೆ. ಈ ರೀತಿ ಈಗ ಬಂದ ಪ್ರತಿಯೊಬ್ರು ಬಂದಿದ್ದಾರೆ ಮೇಡಮ್ ನಮ್ಮ ಈ ಹತ್ರ. ಬೆಂಗಳೂರು ನಿಮಾನ್ಸ್, ಹ್ಮ್. ಆಮೇಲೆ ಈ ಕಡೆ ಇಲ್ಲಿ ಮಾನಸಿಕ ಕಾಯಿಲೆಗ್ರಿ ಎಲ್ಲಾ ದೊಡ್ಡ ಆಸ್ಪತ್ರೆ ಹೆಸರು ಬಯಸೋದ್ರಿ. ಹೌದು. ಹುಳಿ ಪ್ರತಿಷ್ಠಿತ ಆಸ್ಪತ್ರೆ ತೋರಿಸೋರು ಅದಾರ್ರಿ, ಹಾ. ಹೆಸರು ಹೇಳಿ ಬಯಸಂಗಿಲ್ರಿ. ಹೌದು. ಬಟ್ ಅದು ಎಲ್ಲ ಸ್ಕ್ಯಾನ್ ರಿಪೋರ್ಟ್ ಅದೆಲ್ಲ ನಾವು ಸರ್ಚ್ ಮಾಡಿ ನೋಡಿದಾಗ ಮಾತ್ರ ಯಾವ ತರ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ರಿ? 5 ವರ್ಷ ಮಾಡ್ತೀವಿ. ನೀವು 5 ವರ್ಷದಿಂದ ಮಾಡ್ತಾ ಇದ್ರಿ. ಈ 5 ವರ್ಷದಲ್ಲಿ ನಿಮಗೆ ಯಾವ್ಯಾವ ಕಾಯಿಲೆ ಇರೋ ಪೇಷಂಟ್ಸ್ ಬಂದಿದ್ದಾರೆ? ಅದೇ ಹೇಳಿ ಇಂಥದ್ದು ಕಾಯಿಲೆ ಅಂತಲ್ಲ, ಅದಕ್ಕೆ ಅಂದಾಜ್ ಅದನ್ನ ಕೇಳ್ರಿ. ಮೈಗ್ರೇನ್ ರೀ ಫಸ್ಟ್, ಆಮೇಲೆ ಕಿವಿ ಕೇಳಂಗಿಲ್ಲ, ಕಿವಿಯಾಗ ಗುವಿಗೆ ಸೌಂಡ್ ಬರ್ತೈತಿ, ಆಮೇಲೆ ಮೂಗಿನ ಪಾಲಿಪ್, ಆಮೇಲೆ ಒಸಡು ನೋವು, ಹಲ್ಲು ನೋವು, ಆಮೇಲೆ ಗಂಟಲು ತ್ರಾಸು, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಚೆಸ್ಟ್ ಪೇನ್, ಭುಜದ ನೋವು ರೀ, ಈ ಮೊಣಕಳ್ಳ ಇಲ್ಲಿ ಈ ರಿಸ್ಟ್ ಇರ್ತದಲ್ಲ ಇದ್ರ ಸಮಸ್ಯೆ ರೀ. ಆಮೇಲೆ ಬ್ಯಾಕ್ ಹಿಂದಂದ್ರ ನಮ್ಮ ಮ್ಯಾಗಿನ ಬೆನ್ನು, ಕೆಳಗಿನ ಬೆನ್ನು, ಆಮೇಲೆ ಸಿಯಾಟಿಕಾ ಅಂತ ಕೆಳಗಿಂದ ಬರ್ತೈತೆ, ಇಲ್ಲಿಂದ ಶುರುವಾಗಿ ಕಾಲ್ ಮಟ್ಟ ಬರ್ತೈತೆ. ಪಾದ ನೋವು, ಮೊಣಕಾಲ್ ನೋವು, ಅಡ್ಡಿ ನೋವು, ತೊಡೆ ನೋವು, ತೊಡೆ ನೋವು, ಕಿವಿ ನೋವು, ಕಣ್ಣು ನೋಡಿ, ಕಣ್ಣೀನು ದೃಷ್ಟಿ ನೀಚ ಆಗ್ತಾವ್ರಿ. ಅದು ಕೆಲವು ಪ್ಯಾರಲಿಸ್, ಬೆಲ್ ಪಾಲ್ಸ್ ಪ್ಯಾರಲಿಸಿಸ್ ಆಗುತ್ತೆ ಮೇಡಮ್. ಒಂದ್ 3 ಸೀಟಿಂಗ್ ಮಾಡ್ಬೇಕು ನಾವು, ಅಂದ್ರೆ ಕ್ಯೂರ್ ಆಗ್ತಾರೆ. ಬೆಲ್ಸ್ ಪಾಲ್ಸ್ ಮಾತ್ರ ಒಂದು ಸೀಟಿಂಗ್ ಆರಾಮ್ ಮಾಡ್ಯಾರ ಸಾಕಷ್ಟು ಮಂದಿ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಇಲ್ಲಿ ಬಂದಿಲ್ಲ, ಲೇಡೀಸ್ ಇಲ್ಲ ಒಬ್ರು ಬಂದಿದ್ದಾರೆ, ಮುಸಲ್ರು ಬಂದಿದ್ದಾರೆ, ಪಾಪ ಅವ್ರಿಗೆ ಮಾಡಿದ್ರಿ ಆರಾಮಾಗಿದ್ದಾರೆ ಅವ್ರು. ಅಂದ್ರೆ ಮೇಡಮ್ ಈಗ ಪ್ಯಾರಲಿಸಿಸ್ ಅಂದ್ರೆ ಫುಲ್ ಮೆಟೀರಿಯಲ್ ಆಗಿರ್ತಾರ, ಅವ್ರಿಗೆ ಕನಿಷ್ಠ 3 ಸೀಟಿಂಗ್ ಆಗ್ಬೇಕು. ಅಂದ್ರೆ 8 ದಿನದಂಗ ಒಂದೊಂದು ತಿಂಗಳ ಬಿಟ್ಟು 3 ತಿಂಗಳು ಮಾಡ್ಬೇಕು. ಅಷ್ಟು ತಾಳ್ಮೆ ಅವ್ರಲ್ಲಿ ಇದ್ರೆ ನಾವು ಮಾಡ್ತೀವಿ. ಇಲ್ಲಂತಲ್ಲ ಯಾಕೋ ಆರಾಮಾಗಿಲ್ಲ ಆಸ್ಪತ್ರೆ ಹೋಗ್ತಾರೆ, ಆರಾಮಾಗುದಿಲ್ಲ. ಹಿಂಗ ಆರಾಮ ತೋರೋದಲ್ರಿ. ಆಮೇಲೆ ಬೆಲ್ ಪಾಸ್ ಮಾತ್ರ ಅಂದ್ರೆ ಕಣ್ಣು ಹೊಳಿರ್ತತಿ, ಕಣ್ಣು ಮುಚ್ಚಾಕ್ ಬರಲ್ಲ, ಬಾಯಿ ಹೊಳಿತತಿ, ಮೂಗು ಹೊಳಿತತಿ, ನಾಲ್ಗೆ ಹೊಳಿರ್ತತಿ, ಮಾತಾಡಕ್ ಬರಲ್ಲ. ಇವೆಲ್ಲ ಇದೀಗ 8 ದಿನದಾಗ ಶಾಕ್ ಆಗ್ತದೆ ನಾವು ಎಲ್ಲ ಕ್ಯೂರ್ ಆಗ. ಯಾವ 100% ಅದಕ್ಕೆ ಕೆಲವೊಂದು ವರ್ಷ ವಿಡಿಯೋನು ನಾವು ಸುಮಾರು 400-500 ಜನ, ಈಗ ನಮ್ಮ ಮಿಸ್ಸಸ್ ಲೇಡೀಸ್ಗೆ ಇವ್ರು ಮಾಡ್ತಾರೆ, ಜೆಂಟ್ಸ್ ಇದ್ರೆ ನಾನ್ ಮಾಡ್ತೀನಿ. ಗುರು ಮುಖಾಂತರ ಅವ್ರಿಗೆ ದೀಕ್ಷಾ, ನಮಗೂ ದೀಕ್ಷಾ ಇಲ್ಲದೆ ಏನ್ ಮಾಡಕ್ಕಾಗಲ್ಲ. ಏನ್ ಮಾಡ್ತೀನಿ. ಸರಿ, ನೀವ್ ಹೇಳಿದ್ರಿ ಕಿವಿ ಗುಯಿ ಅನ್ನತ್ತೆ, ಕಿವಿ ಕೇಳಿಸಲ್ಲ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ. ಅದಕ್ಕೆ ಏನಾದ್ರು ಏಜ್ ಲಿಮಿಟ್ ಇದೆಯಾ? ಇಲ್ಲ, ಏಜ್ ಲಿಮಿಟ್ ಇಲ್ಲ. ಇದು ಇನ್ನೊಂದು ಹೇಳಿ ಬಯಸ್ತೀನಿ. ಇದು ಅಂದ್ರ ಈ ಬೈ ಬರ್ತ್ ಹುಟ್ಟಿದಾಗಿಂದ ಇರೋ ಕೆಲವೊಂದು ಸಮಸ್ಯೆಗಳು ಇರ್ತಾವ. ಹುಟ್ಟಿದ ಖುಷಿಗೆ ತಕ್ಷಣ ಸಮಸ್ಯೆ ಅವಕ್ಕ ಬಾಳ ವಿರಳ ಆಗುತ್ತೆ. ಈಗ
ಹುಟ್ಟಿದ ನಂತರ ಒಂದ್ 4 ವರ್ಷ 5 ವರ್ಷ 4-5 ವರ್ಷ ಸರಿ ಇತ್ರಿ ಹುಡುಗ, ಆಮೇಲೆ ಹಿಂಗಾತ ಅಥವಾ ಹುಡುಗಿ ಒಂದ್ 14 ವರ್ಷ ಮಟ್ಟ ಸರಿ ಇತ್ರಿ, ಆಮೇಲೆ ಸರಿ ಇಲ್ಲ. ಆಮೇಲೆ ಹೆಣ್ಮಕ್ಳ PCOD ಪ್ರಾಬ್ಲಮ್, PCOD ಗೊತ್ತಾಗ್ತದೆ ನಿಮ್ಗೆ, ಲೇಡೀಸ್ PCOD ಪ್ರಾಬ್ಲಮ್ಸ್ ಯಾವ್ದೇ ಇರ್ಲಿ ಸಾಲ್ವ್ ಆಗ್ತೈತಿ. ಯಾಕೆ ನಾವು ಪರ್ಟಿಕ್ಯುಲರ್ ಕಿವಿ ಕೇಳಿದೆ ಅಂದ್ರೆ ಕೆಲವ್ರಿಗೆ ಏನಾಗಿರುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಮೆಡಿಸಿನ್ ಇದರಿಂದನೋ ಅಥವಾ ಬೇರೆ ಯಾವ್ದೋ ಕಾರಣಕ್ಕೆ ಲೇಡೀಸ್ಗೆ ಅದು ಸ್ವಲ್ಪ ಕಿವಿ ಕೇಳಿಸಲ್ಲ. ಸೊ ಅವ್ರು ಏನೋ ಮಿಷಿನ್ ಹಾಕ್ತಾರೆ, ಆಮೇಲೆ ಬೇಡ ಬಿಡು ಅಂತ ಬಿಟ್ಟು ಬಿಟ್ಟಿರ್ತಾರೆ. ಇವು ಆಲ್ರೆಡಿ 60+ 65 ಏಜ್ ಆಗ್ಬಿಟ್ಟಿರ್ತದೆ. ಅಂತವ್ ಕ್ಯೂರ್ ಮಾಡಬಹುದಾ ಅಥವಾ 50-50? ಜಸ್ಟ್ ಒಂದು 15 ದಿನದಿಂದ ಕ್ಯೂರ್ ಆಗೈತೆ. ಕಿವಿ ಕೇಳ್ತಾ ಇರ್ಲಿಲ್ಲ, ಕಿವಿ ಕೇಳ್ತಿದ್ರು ಒಂದ್ ಹುಡ್ಗಂದು. ಆಮೇಲೆ ಕಣ್ಣು ನಿಚ್ಚಿದ್ದಿರ ಕೇಳ್ತಿದ್ರು. ಅಲ್ರಿ ಮೇಡಮ್ ಏನ್ ಹೇಳ್ರಿ, ತೀರ ವಯಸ್ಸಾದವ್ರಿಗೆ ಇಲ್ಲ ಅಂತ ಹೇಳಲ್ಲ, ಪರ್ಸೆಂಟೇಜ್ ಕಡಿಮೆ. ಈಗ ನೋಡ್ರಿ 70 ಅಬೋ ಇದ್ದವರಿಗೆ ಸ್ವಲ್ಪ ಅದನ್ನ 80% 60% ಕ್ಯೂರ್ ಆಗ್ಬೋದು ಎಲ್ಲಾ ಥರದಿಂದ. ತೀರ ಏಜ್ ಆಗಿ ಅವ್ರು ಬಹಳ ಸ್ಟ್ರೆಸ್ ಇದ್ದ ಸಮಯದೊಳಗೆ ಕಷ್ಟ. ಆಮೇಲೆ ಹೆಚ್ಚು ಕಮ್ಮಿ 60ರೊಳಗ 70ರೊಳಗಿದ್ರೆ 72 ಮಟ್ಟ ಮಾಡಿದ್ದೀವಿ ನಾವು. ಯಾಕೆ ಕೆಲವೊಂದು ಏನಾಗುತ್ತೆ ಅಂದ್ರೆ ಏಜ್ ಫ್ಯಾಕ್ಟರ್ ಇರುತ್ತೆ. ಆಫ್ಟರ್ 60 ತನಕ ಅಂತಂದ್ರೆ, ಯಾಕಂದ್ರೆ ಅವಾಗ ಕೆಲವು ಏನೋ ಡಿಫೆಕ್ಟ್ ಆಗಿ ಬಂದಿರುತ್ತೆ, ಅದು ಬೇರೆ ಪ್ರಶ್ನೆ. ಕೆಲವು ಏಜ್ ಆಗ್ತಿರಂಗನ ಏಜ್ ಇದರಿಂದ ಕಣ್ಣು ಕಾಣಲ್ಲ, ಕಿವಿ ಕೇಳಿಸಲ್ಲ ಅನ್ನೋದು ಇದ್ದೇ ಇರ್ತದೆ. ಅದಕ್ಕೆ ಆ ತರ ಪ್ರಾಬ್ಲಮ್ ಆಗಿನೂ ಅವ್ರೊಂದು ಕಂಟಿನ್ಯೂಷನ್ ಆಗಿದ್ರೆ ಪಾಸಿಬಿಲಿಟಿ ಇದೆಯಾ ಇದ್ರಲ್ಲಿ? ಅದೇ ಹೇಳಿ ಯಾಕಂದ್ರೆ ಏರೆಡ್ ಹಾಕೋತಾರೆ ಕಿವಿಗೆ, ಮಷಿನ್ ಎಲ್ಲ ಹಾಕೊಳ್ತಾರೆ. ಕೆಲವ್ರು ಇಷ್ಟ ಪಡಂಗಿಲ್ಲ, ಕೆಲವ್ರು ಸೆಟ್ ಆಗಂಗಿಲ್ಲ. ಸೊ ಅಂತವ್ರಿಗೆ ಎಷ್ಟು % ಅವ್ರಿಗೆ ಪಾಸಿಬಿಲಿಟಿ ಇದೆ? ಒಂದು 60-70% 60-70% ಇದು ರಿಕವರಿ ಆಗುತ್ತೆ. ಈ ತರದ ರಿಕವರಿ ಆಗಿರೋ ಅಥವಾ ನಿಮ್ಮಲ್ಲಿ ಬಂದಿರೋ ಪೇಷಂಟ್ ಗಳೆಲ್ಲ ರಿಕವರಿ ಆಗಿರೋ ರಿಸಲ್ಟ್ಸ್ ಇದೆಯಾ? ಅಂದ್ರೆ ಆ ಏಜ್ನವ್ರ ಕಿವಿ ಬಂದಿಲ್ರಿ, ಬಟ್ ಹಿಂಗ ಏನೋ ಕಿವಿ ಒಳಗ್ ಸೌಂಡ್ ಕಾಯಂ ಸೌಂಡ್ ಬರ್ತದ್ರಿ. ರೆಗ್ಯುಲರ್ ವಯಸ್ಸಿದ್ದವರು ಆಮೇಲೆ ಕಿವಿ ಕೇಳಂಗಿಲ್ಲ ಅಲ್ರಿ, ಹಾಗಿದ್ರಿ. ಮತ್ ಬೇರೆ ಕಾಯಿಲೆಯಿಂದ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿರೋರು ಅವ್ರದ್ದೆಲ್ಲರಿಗೂ ರಿಸಲ್ಟ್ ಇದೆ? ಅವ್ರ ಸುಮಾರು ವಿಡಿಯೋಗಳದಾವ, ಅಪೇಕ್ಷೆ ಪಟ್ಟು ನಾವು ಡಿಸ್ಪ್ಲೇ ಮಾಡಬಹುದು. ನೀವು ಯಾಕೆ ಈ ಚಿಕಿತ್ಸೆನೆ ಆರಿಸ್ಕೊಂಡ್ರಿ? ಅದೇ ಹೇಳಿದ್ರು ಒಂದು ಜನರಿಗೆ ಒಂದು ಅನುಕೂಲ ಆಗ್ಲಿ ಅನ್ನೋ ಉದ್ದೇಶ ಒಂದು. ಜೊತೆಗೆ ಹೇಳಿದ್ರು ನಮ್ಮ ಮಾಮಾರ ಅದು ನಮ್ದು ಜಾತಕದ ಪರಿಶೀಲನೆ ಮಾಡ್ತಿದ್ರೆ. ಅಂದ್ರೆ ಈಗ ನಮ್ಗೆ ಆಕ್ಚುಲಿ ವೈದ್ಯಕೀಯ ಲೋಕ ಅಂದ್ರೆ ಏನ್ ಗೊತ್ತಿರಲಿಲ್ಲ. ನಾವು ಒಂದ್ ನಮ್ ಗುರುಗಳ ಸಿಗೋ ಮಠ, ಗುರುಗಳ ಆಶೀರ್ವಾದ ಆಗೋ ಮಠ, ಆ ಗುರುವಿನ ದಯದಿಂದ ನಾವು ಈ ಕ್ಷೇತ್ರಕ್ಕೆ ಎಂಟರ್ ಆದಂಗ್ರಿ. ಗುರುಗಳ ಮಾರ್ಗದರ್ಶಕರು ಹೌದು. ಮತ್ತ ನಮ್ಮ ಮಾಮಾರದ್ದು ಪ್ರಥಮ ಮಾರ್ಗದರ್ಶಕ ನಮ್ಮ ಮಾಮ. ಅಂದ್ರೆ ನಿಮಗ ನೀವು ಹುಟ್ಟಿದ್ದು ಈ ನಕ್ಷತ್ರ ಜಾತಿ ಹಾಗಾಗಿ ನಿಮ್ಗ ಇದು ಸೆಟ್ ಆಗ್ತೈತಿ. ಈಗ ಒಬ್ಬೊಬ್ಬರು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾರ, ಮತ್ತೊಂದ್ ಆಗ್ತಾರ, ಡ್ರೈವರ್ ಆಗ್ತಾರ, ಸಂಬಂಧ ಇಲ್ಲದ ವಿಷಯದಾಗ ಅವ್ರು ಮುಂದಿರ್ತಾರ. ಹೌದಲ್ರಿ? ಆಮೇಲೆ ನಮ್ಮ ಆಸಕ್ತಿ ಮೇಡಮ್, ನಮಗ ಆಸಕ್ತಿ. ನಾವು ಜನರಿಗೆ ಏನಿಲ್ಲ ಗೊತ್ತಿಲ್ಲ, ಅವ್ರಿಗೆ ಔಷಧೋಪಚಾರದ ಆರಾಮ್ ಮಾಡ್ಬೇಕನ್ನೋ ಯಾಕೆ ಮಾಡ್ಬಾರ್ದು? ಏನಾಗುತ್ತೆ, ಈಗ ಅವ್ರು ನಿಮ್ಗೆ ಜಾತಕದ ಪ್ರಕಾರ ಹೇಳಿದ್ರು ನಿಮ್ಗೆ ಐಡಿಯಾ ಬಂತು. ಇವಾಗ ನಮಗೂ ಅನ್ಸುತ್ತೆ, ಓಕೆ ನಾವೇನ್ ಜನರಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು ಅಂದಾಗ ನಾವೇನ್ ವಿಚಾರ ಮಾಡ್ತೀವಿ, ನಾವೇನ್ ಕೆಲಸಗಳನ್ನ ಮಾಡ್ತಿರ್ತೀವಿ ಅದ್ರಲ್ಲಿ ಹುಡ್ಕೋಕ್ ಶುರು ಮಾಡ್ತೀವಿ. ಹೌದು. ಎಕ್ಸಾಂಪಲ್ ಈಗ ಯಾರೋ ಫುಡ್ ಪ್ರಾಡಕ್ಟ್ಸ್ ಮಾಡ್ತಿರ್ತಾರೆ, ಅವ್ರು NGO ಮಾಡ್ಬೇಕು, 4 ಜನ ಹೆಣ್ಮಕ್ಳಿಗೆ ಕೆಲಸ ಕೊಡ್ಬೇಕು, ಅವ್ರನ್ನ ಅವ್ರ ಕಾಲ ಮೇಲೆ ಇಲ್ಲೋ ಹಾಗೆ ಮಾಡ್ಬೇಕು ಅಂತ ಒಬ್ರು ಹೆಣ್ಮಕ್ಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ಇನ್ ಯಾರಾದ್ರೂ ಗಂಡಸರಾದ್ರೆ ಅವ್ರು ಏನ್ ಮಾಡ್ತಾರೆ, NGO ಮಾಡೋಣ, 4 ಜನರಿಗೆ ಹೆಲ್ಪ್ ಆಗೋಂಗ್ ಮಾಡೋಣ, ಹುಡುಗರನ್ನೆಲ್ಲ ಆ ತರದ ಯೋಚನೆ ಮಾಡ್ತಾರೆ. ನಿಮಗೆ ಪರ್ಟಿಕ್ಯುಲರ್ ಆಗಿ ವೈದ್ಯಕೀಯ ಲೈನ್ದಲ್ಲಿ ನಿಮ್ಗೆ ಸಂಬಂಧನೇ ಇಲ್ಲದೆ ಇರೋ ವಿಷಯ, ಯಾವ ಕಡೆಯಿಂದನೂ ಸಂಬಂಧ ಇಲ್ಲ. ಅಥವಾ ಮನೇಲಿ ಯಾರಾದ್ರೂ ವೈದ್ಯರಿದ್ದಾರೆ, ಮಾಡ್ಕೊಂಡು ಹೋಗ್ತಿದಾರೆ, ನಾನ್ ಮಾಡ್ಕೊಂಡು ಈ ತರ ಯಾವ್ದೋ ಸಂಬಂಧ ಇಲ್ಲ, ಲೈನ್ ಬರ್ತಿರಲ್ಲ ಅಂದ್ರೆ ಆಸಕ್ತಿ ಬರೋದಕ್ಕೆ ಅಂತ ಕಾರಣ ಇರ್ಬೇಕು. ಗುರುಗಳ ಚಾನಲ್ ನೋಡ್ತಾ ಇದ್ವಲ್ಲ ನಾವು, ನೋಡ್ತಾ ಇರುವಾಗ ಈ ಮರ್ಮ ಚಿಕಿತ್ಸೆ ಬಗ್ಗೆ ಗುರುಗಳು ಹೇಳ್ತಾ ಇದ್ರು. ಹಂಗಾಗಿ ಗುರುಗಳು ಹೇಳತ್ರ ನಂಗಿರೋ ಒಂದು ವಿಶೇಷ ಐತಿ, ಇದನ್ನ ನಾವು ಕಲಿಬೇಕು. ಇದನ್ನ ಕಲಕ್ 4 ಮಂದಿಗೆ ಕಷ್ಟದಾಗಿರೋ ಇದರಿಂದ ಹೆಲ್ಪ್ ಆದ್ರೆ ನಾವ್ ಯಾಕೆ ನೋಡೋ ಆಸಕ್ತಿ ಆಮೇಲೆ ಇವ್ರದ್ದು ಏನ್ ಸ್ವಭಾವ ಅಂದ್ರ, ಈಗ ಏನಾರ ಮೆಡಿಸಿನ್ ಹೇಳಿದ್ರ ಅಥವಾ ತಾವು ಓದುದು, ನಮ್ಮಲ್ಲಿ ಸುಮಾರು ಗ್ರಂಥಗಳು ಬುಕ್ಸ್ಗಳು ಇದಾವ್ರಿ. ಈಗ ಮನೆ ಮದ್ದು ಸುಮ್ನೆ ಒಂದ್ ಸ್ವಲ್ಪ ನೀವು ತಂದ್ಕೊಳ್ಳಿ ದವಾಖಾನಿಗೆ ಹೋಗಂಗಿಲ್ರಿ, ಏನೋ ಒಂದ್ ಮನೆ ಮದ್ದು ಮಾಡೋದು. ಈಗ ಬೇರೆದವ್ರಿಗೆ ಹಿಂಗ
ನಂಗೆ ಹಿಂಗ್ ತ್ರಾಸ ಆಗತೈತಿ, ಹೊಟ್ಟೆಗೆ ಅಸಿಡಿಟಿ ಆಗತೈತಿ, ಮನಿ ಮತ್ ಮಾಡ್ಕೊಳ್ಳೋ ಹವ್ಯಾಸ ಬಾಳ ಅದ ತೆರಿನೂ ಆಗ್ತೈತಿ, ಏನೋ ಒಂದು ರಾತ್ರಿ ಮಧ್ಯರಾತ್ರಿ ದವಾಖಾನೆ ಹುಡ್ಕೊಂಡು ಹೋಗ್ಬೇಕಲ್ರಿ. ಆ ಸಮಯದಾಗ ಮನೆ ಮದ್ದು ಇದು ಬದಕ ಒಂದ್ ಮಾಡೋ ಫಸ್ಟ್ ಏಡ್ ಮೊದಲಿಂದ ಫಸ್ಟ್ ಏಡ್ ರೀ. ಫಸ್ಟ್ ಏಡ್ ರಿಸಲ್ಟ್ ಮಸ್ತ್ ಫಸ್ಟ್ ಏಡ್ ಒಳಗೆ ಇದೊಂದು ದೊಡ್ಡ ರಿಸಲ್ಟ್ ಕೊಟ್ಟಿದ್ದು ನಮ್ ಗುರುವಿನ ಮಗ್ರ. ಆ ಒಂದು ಪುಣ್ಯದಿಂದ ಈ ಗುರುಗಳು ಸಿಕ್ಕಾರೋ ಎಂದು ಗೊತ್ತಿಲ್ಲ. ಅದಕ್ಕೊಂದೊಂದು ಆಸಕ್ತಿ, ಒಂದು ಗೌರವ ಇಟ್ಕೊಂಡಿರೋ ಆಯುರ್ವೇದದ ಬಗ್ಗೆ ನಾವೇನ್ ಗೌರವ ಆಸಕ್ತಿ ಇಟ್ಟೇವ್ರಿ ಅದ್ರ ತಕ್ಕನ ಇದು ನಮಗ ಗುರುಗಳು ಸಿಕ್ಕರು. ಈ ಗುರು ಮಾರ್ಗದರ್ಶನದಿಂದ ಇದನ್ನ ಕಲ್ತ್ವಿ. ಅದು ಪಾಪ ಕಷ್ಟ, ಎಷ್ಟೆಲ್ಲಾ ಔಷಧ ತಗೊಂಡು ಗುಳಿಗೆ ತಗೊಂಡು ಏನೆಲ್ಲಾ ಮಾಡ್ಕೊಂಡು ಆರಾಮಾದೇನ ಒದ್ದಾಡ್ತಾ ಇರ್ತಾರಲ್ಲ, ಅವ್ರಿಗೆ ಇದು ಹೆಲ್ಪ್ ಆಗ್ತದ. ಈಗ ನೋಡಿದಲ್ಲ ಆಗಲಿ ವಿಡಿಯೋ ಪಾಪ ಅವ್ರು ಸುಮಾರು ದವಾಖಾನಿ ವರ್ಷಾನ್ಗಟ್ಲೆ 10-12 ವರ್ಷಗಟ್ಲೆನ ಟ್ರೀಟ್ಮೆಂಟ್ ತಗೋತಾ ಇರ್ತಾರ, ಆರಾಮಾಗಿಲ್ಲ. ಆದ್ರೆ ಇದರಿಂದ ಎಂಟದಿಂದಾಗ ಆರಾಮಾಗಿದ್ರೆ ನಾವ್ ಯಾಕೆ ಇದನ್ನ ಪ್ರಯತ್ನ ಮಾಡ್ಬೋದು ಅಂತ ನಾವು ಕಲಿತು ಇದನ್ನ ಪ್ರಯತ್ನ ಮಾಡಿದ್ರಿ, ಸಕ್ಸಸ್ ಆಗೈತ್ರಿ. ಇದುವರೆಗೆ ಯಾವ್ದು ಫೇಲ್ಯೂರ್ ಆಗಿಲ್ಲ ಸರ್. ನಿಮ್ದು ಇದು ಬಿಟ್ಟು ಮತ್ತೆ ಹಾಬೀಸ್ ಅಂತ ಇಲ್ಲ ಏನಿದೆ? ಏನಿಲ್ಲ ಅಭ್ಯಾಸ ಅಂದ್ರೆ ಈಗ ನಮ್ ಗುರುಗಳದ್ದು ಏನೋ ಓದ್ತಾ ಇರೋದು, ಅವನಿಗೆ ಗ್ರಂಥಗಳದಾವ. ಇದು ಮರ್ಮ ಚಿಕಿತ್ಸಾ ಗ್ರಂಥಗಳನ್ನ ನೀಡಿದಾರೆ ನಮಗ. ಅವರು ನಮ್ಗೆ ಕೋಚಿಂಗ್ ಕೊಡೋದ್ರ ಜೊತೆಗೆ ಅವ್ರು ನಮ್ ಪುಸ್ತಕಗಳನ್ನ ನೀಡಿದಾರೆ. ಈ ತರ ವರ್ಕ್ ಮಾಡಿದ್ರು, ಹಿಂಗ್ ಮಾಡಿದ್ರು. ಈ ಸುಮಾರು ಅವ್ರ ಗ್ರಂಥಗಳನ್ನ ಓದೋ ಒಂದು ಹವ್ಯಾಸ. ದಿನದ ನಾವು ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ರಿ, ಅದಕ್ಕೆ ಮಾಮೂಲಿ ಅದನ್ನೆಲ್ಲ ಮಾಡ್ತೇನೆ. ಇದು ನಿಮ್ದು ಮರ್ಮ ಚಿಕಿತ್ಸೆ ಅಂದಾಗ, ಈಗ ಗುರುಗಳ ಅನುಗ್ರಹದಿಂದ ಆಗಿದೆ ಅಂದಾಗ, ನಾವು ಇಂತಿಂತ ದಿವ್ಸನೇ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಏನಾದ್ರು ಇದೆಯಾ, ಅಥವಾ ನೀವು ಪ್ರತಿದಿನನೂ ಟ್ರೀಟ್ಮೆಂಟ್ ಕೊಡ್ತೀರಾ? ಪ್ರತಿದಿನ ಮೇಡಮ್, ಪ್ರತಿದಿನ. ಇಂಥ ದಿನ ಅಂತ ಏನಿಲ್ಲ ಮೇಡಮ್, ಅವ್ರಿಗೆ ಅವಶ್ಯಕತೆ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ನೀಡ್ತಾ ಇರ್ತೀವಿ. ಎಮರ್ಜೆನ್ಸಿ ಅವರಿಗೆ ಬೆಳಗಾಗ ಬಂದಿದ್ರೆ ಮೇಡಮ್, ಅವ್ರ ಮತ್ತೆ 8 ದಿನ ಸುಟಿ ಇದೆ ಅಂತ ಬಂದಿದ್ರೆ, ರಿಲೇಷನ್ ಆಗಿದ್ರೆ ನಾವು ಬ್ರೇಕ್ ಮಾಡ್ದನ ಕಂಟಿನ್ಯೂ 8 ದಿನ ಟ್ರೀಟ್ಮೆಂಟ್. ಒಂದು ಪೇಷಂಟ್ಗೆ ನಾನು ಇವತ್ತು ಹುಷಾರಾಗಿದ್ದೀನಿ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತದ? ನಮ್ಗ ಅಂದ್ರೆ ಖುಷಿ ನಮ್ಗ ಅಂದ್ರೆ ಆತ್ಮ ತೃಪ್ತಿ ಅಂತ ಇರ್ತದೆ ಮೇಡಮ್. ಈಗ ದುಡ್ಡು ನೀವ್ ಎಷ್ಟು ಕೊಟ್ರು ಇನ್ನು ನೀವು ಕೊಡ್ತೀರ ಅನ್ನೋ ಹಂಬಲ್ ಇರ್ತೈತಿ. ನೀವ್ ಒಂದಿಷ್ಟು ಕೊಟ್ರೆ ಇನ್ನೂ ಕೊಡ್ತಾರ. ಆದ್ರೆ ಇಲ್ಲಿ ತೃಪ್ತಿ, ಆತ್ಮ ತೃಪ್ತಿ ಆತಂದ್ರಿ ಬೇಡ, ಭಗವಂತನ ಪ್ರೀತಿ ಅದ್ರಿ, ನಮ್ ಗುರುವಿನ ಪಾದ. ಇದು ಮರ್ಮ ಚಿಕಿತ್ಸೆಯನ್ನ ನೀವು ದೀಕ್ಷೆ ತಗೊಂಡು ಆರಂಭ ಮಾಡಿದ್ರಿ, ಫಸ್ಟ್ ಅನುಭವ ಹೆಂಗಿತ್ತು ನಿಮ್ಗೆ? ನಮ್ಗ್ ಬಾಳ ಭಯ ಐತ್ರಿ ಮೇಡಮ್. ಇದು ನಾನು ಕಲ್ತು ಬಂದೆ ರೀ ಅದನ್ನ. ಏನೋ ಸುಮಾರು ಪುಸ್ತಕಗಳು ಕೊಟ್ಟಿದ್ರು, ಅಲ್ಲಿ ಅವ್ರು ಹೇಳಿದ ಕರೆ ನಮ್ಗ ಒಂದು ನದಿ ತೀರದಲ್ಲಿ ದೀಕ್ಷಾ ಮುಖಾಂತರ ಹೊತ್ತೊತ್ತಿಗೆ ನಾವು ಸ್ನಾನ ಮಾಡಿಸಿ, ವಿಧಿವಿಧಾನಗಳನ್ನು ಬೋಧಿಸಿ, ಅವ್ರ ಒಂದು ಏನ್ ಶಿಷ್ಟಾಚಾರಗಳು ನಮಗ ದೀಕ್ಷೆ ನೀಡಿದ್ರು ಕೂಡ ಅಲ್ಲೇ ಕುರುಪಿದ್ದ ಮನೆಗ್ ಬಂದ್ಕೊಳ್ಳೋ ಇದು ಯಾರನ್ನೋ ಏನಂತ ನಾವ್ ಹೆಂಗಾರ ಮಾಡಕ್ಕಾಗತ್ತಿ, ಇವ್ರು ಆರಾಮ ಆಗ್ತಾರೋ ಇಲ್ಲ ನಾವು ಭಯ ಬಾಳ್ತಿದ್ವಿ. ನಾವು ಬಹಳ ಭಯ ಪಡ್ತಿದ್ವಿ ನಾವು. ಸ್ಟಾರ್ಟಿಂಗ್ ಹಿಂಗೆ ನಮ್ಮ ಮನಿಯೊಳಗ ನಮ್ ಗುರುಗಳಿದ್ರೆ, ನಿಮ್ ಮನಿಯೊಳಗ ಪ್ರೈವೇಟ್ ಹೋಗಿ ಇದನ್ನ ಅಧ್ಯಯನ ಮಾಡಿ ನಿಮ್ ಮನಿಗ್ ಮದ್ದಿಗೆ ಟ್ರೀಟ್ಮೆಂಟ್ ಮಾಡ್ರಿ. ಇದನ್ನು ಅದಕ್ಕೆ ಸಂಬಂಧಪಟ್ಟಂಗ ಯಾರು ನಮ್ ಚಿರಂಜೀವಿದ ಸಮಥಿಂಗ್ ಪ್ರಾಬ್ಲಮ್ ಐತ್ರಿ ನಮ್ ಹುಡುಗಂದ ಮಗಂದ. ಅವು ಸುಮಾರು ವರ್ಷದಿಂದ ನಾವು ಇಲ್ಲಿ ಹೆಸರಾಂತ ಆಸ್ಪತ್ರೆಗೆ ನಾವು ಹುಬ್ಬಳ್ಳಿನಲ್ಲೇ ತೋರಿಸಿದ್ವಿ. ಏನೋ ತೊಂದರೆಗಳಿದ್ವು, ಅದು ಆರಾಮಾಗಿರ್ಲಿಲ್ಲ. ನಾವು ಔಷಧ ಉಪಚಾರದೊಳಗೆ ಇದ್ದ ಮನುಷ್ಯ. ಅದನ್ನ ನಮ್ಮ ಮನೆಗೆ ನಾನು ಸುಮ್ಮನೆ ಏನ್ ಮಾಡ್ಬೋದು ಅಂತ ಅನ್ಕೊಂಡ್ರೆ ಇವರು ಪ್ರೋತ್ಸಾಹ ಮಾಡಿದ್ರು. ಎದಕ್ಕೆ ಕಲ್ತದ್ರಿ ಗುರು ವಿದ್ಯೆ ಮಾಡ್ರಿ ಇದನ್ನ ಅಂತಂದ ಅವ್ರ ಉತ್ತೇಜನ ನೀಡಿದ್ರು, ಸಪೋರ್ಟಿವ್ ಆಗಿ ನಿಂತಿರ್ರಿ. ಆಯ್ತು ಅಂತೇಳಿ ಅದನ್ನ ಪ್ರಯೋಗ ಮಾಡಿದಾಗ ಅದ ಫಸ್ಟಿಗೆ ನನ್ನ ಮಗನ ನಾವು ಹೇಳಿದಕ್ಕೆ ಅವ್ರ ರಿಸಲ್ಟ್ ಆತ್ರಿ, ಫುಲ್ ರಿಸಲ್ಟ್. ಅವಾಗ ನಮಗೆ ಏನೋ ಒಂಥರ ಐತಿ ಇದ್ರೊಳಗೆ, ಏನೇ ಶಕ್ತಿ ಐತಿ ಇದ್ರಾಗ ಅನ್ನೋದು ಅನುಭವಕ್ಕೆ ಬಂತ್ರಿ, ನಂಬಿಕೆ ಬಂತ್ರಿ, ಅನುಭವಕ್ಕೆ ಬಂತ್ರಿ. ಆ ವಿಶ್ವಾಸದಿಂದಲೇ ಮಾಡ್ಲಿಕ್ಕೆ ಮಗನಿಗೆ ಎಲ್ಲಿ ತೋರಿಸದೆ ಹೋದ್ರು ಯಾವ್ದೊಂದು ಕಾಯಿಲೆ ಗುಣ ಆಗ್ಲಿಲ್ಲ. ಈಗ ನಿಮ್ಮ ಈ ಚಿಕಿತ್ಸೆಯಿಂದ ಮಗನಿಗೆ ಗುಣ ಆಯ್ತು ಅಂದಾಗ ಎಷ್ಟು ಆನಂದ್ರಿ, ಬಾಳ ಆಯ್ತು? ಹೇಳಿದ್ ನೋಡ್ರಿ ಮೇಡಮ್, ಅಲ್ಲಿ ಇಷ್ಟು ಶಕ್ತಿ ಇದೆ ಇದರಲ್ಲಿ ಅಂತ. ಆಮೇಲೆ ಈಗ ನಮ್ಮ ಮನೆಯವ್ರಿಗೆ ಸಮಸ್ಯೆ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಅವಾಗ ಅವ್ರಿಗೆ ನಾ ಮಾಡಿದೆ. ಆಮೇಲೆ ನಮ್ ಗುರುಗಳ ಭೇಟಿಯಾಗಿ ಅವ್ರಿಗೆ ದೀಕ್ಷೆ ಕೊಡ್ತಿದ್ವಿ. ಈಗ ಒಳ್ಳೆ ಅವರು ಮತ್ತೊಬ್ಬರನ್ನ ಆರಾಮ ಮಾಡೋ ಶಕ್ತಿ ಗುರುಗಳ ಕರುಣಿಸಿದಾರೆ ನಮ್ಗೆ. ಅವ್ರಿಗೆಲ್ಲ ಬಂದಿದೆ. ಈ ಔಷಧ ರಹಿತವಾದ ಚಿಕಿತ್ಸೆ ಒಳಗ ಇನ್ನೂ 2-3 ಚಿಕಿತ್ಸೆಗಳು ಬರುತ್ತೆ. ಅದ್ರಲ್ಲಿ ಒಂದು ರೇಖಿ ಅಂತ ಹೇಳ್ಬೋದು. ಆ ರೇಖಿ ವಿದ್ಯೆಗೂ ವರ್ಮ ಚಿಕಿತ್ಸೆಗೂ ಏನು ವ್ಯತ್ಯಾಸ ಇದೆಯಾ ಅಥವಾ ಹೇಗೆ? ಇಲ್ಲ ಮೇಡಮ್, ಅದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಯಾವ ವಿದ್ಯಕ್ಕೂ ಇದು ಹೊಂದಾಣಿಕೆ ಅನ್ನೋದಿಲ್ಲ ಮೇಡಮ್.
ಈ ಇದು ಸಾರಿ ಈ ಫಿಸಿಯೋಥೆರಪಿ ಅಂತಾರೆ, ರೇಖೆ ಚಿಕಿತ್ಸೆ ಅಂತಾರೆ, ಈ ಕಲರ್ ಥೆರಪಿ ಅಂತಾರೆ, ಮತ್ತೆ ಇನ್ನು ಏನೋ ಹುಡ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ. ಆದ್ರೆ ಅದ್ರ ಬಗ್ಗೆ ಯಾವ್ದಕ್ಕೂ ಇದು ಒಟ್ಟ ಸಂಬಂಧ ಇಲ್ಲ. ಇದಕ್ಕೂ ಅದಕ್ಕೂ ಅಜಗಜಾಂತರ. ಇದು ಯಾವ ವಿದ್ಯೆಗೂ ಸಂಬಂಧ ಇಲ್ಲ. ಮತ್ತೆ ಯಾವ ವಿದ್ಯೆ ಬಗ್ಗೆ ನಾವು ಹೇಳೋಣ ಮಾಡಕ್ ಅಪೇಕ್ಷೆ ಪಡೋದಿಲ್ಲ. ಇಲ್ಲ ಹೇಳೋದಿಲ್ಲ ಅಂತಲ್ಲ, ರೇಖೆ ಅದನ್ನು ಅಷ್ಟೇ. ಅದು ಔಷಧ ರಹಿತವಾದ ಚಿಕಿತ್ಸೆನೆ, ಬರೀ ನಿಮಗೆ ಅಂಗೈ ಇದರಿಂದ ಮಾಡ್ತಾರೆ. ಅದು ಒಂದು ನೀವು ಹೇಳ್ದಂಗೆ ಮನಸ್ಸಿನಲ್ಲಿ ಏನೋ ಒಂದು ಹೇಳ್ಕೊಂಡು ಬಂದಿರೋ ಪೇಷಂಟ್ ಒಂದು ನಂಬಿಕೆ ಇರ್ಬೇಕು, ಮಾಡ್ತಾ ಇರೋ ಗುರುಗಳಿಗೂ ಅದ್ ನಂಬಿಕೆ ಇರ್ಬೇಕು. ಆ ಥರದ್ದೇ ಮಾಡ್ತಾರೆ. ಸೊ ಅದಕ್ಕೆ ಇದು ಔಷಧ ರಹಿತವಾದ ಚಿಕಿತ್ಸೆ ಇರೋದ್ರಿಂದ ಅದಕ್ಕೆ ಏನಾದ್ರು ಟ್ಯಾಲಿ ಆಗುತ್ತಾ ಅಂತ. ಅಂದ್ರೆ ನಾವು ಅದನ್ನ ಕಲ್ತಿದ್ರೆ ನಮ್ಗೆ ಇದಕ್ಕೂ ಅದಕ್ಕೂ ಏನ್ ಹೇಳಿ ಗೊತ್ತಾಗಿದ್ರೆ ನಮ್ಗೆ ಅದನ್ನ ಕಲ್ತಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಇನ್ನೊಂದು ಹೇಳ ಬಯಸ್ತೇನೆ, ಯಾವ್ದಾದ್ರು